ಒಬ್ನು ಹೇಳ್ತಾ ಇದ್ದ ಕುಡುಕರು ಫ್ಯಾನ್ಸ್ ಆಗ್ಬೇಡಿ, ಕುಡುಕರು ಫ್ಯಾನ್ಸ್ ಆಗ್ಬೇಡಿ ಅಂತ ಕುಡುಕರು ಫ್ಯಾನ್ಸ್ ಇಂದಾನೆ ನಮ್ಮನ್ನ ಅನಾಥಾಶ್ರಮಕ್ಕೆ ಊಟ ಹೋಗ್ತಿರೋದು. ನನ್ನ ಮಕ್ಕಳು ನೆನ್ಪಿಟ್ಕೊಳ್ಳೋದನ್ನ ಅಂತ ಫ್ಯಾನ್ಸ್ ಇಂದಾನೆ ಕರ್ನಾಟಕ ಉದ್ಧಾರ ಆಗ್ತಿರೋದು. ಅದ್ ನೆನ್ಪಿಟ್ಕೊಳ್ಳಿ. ಗಾಂಡು ನನ್ನ ಮಗ ಅವ್ನು ಯಾವನ ಇದೇ ಥಿಯೇಟ್ರಲ್ಲಿ ಬಂದು ಹೇಳೋನು ಆಗಾಗ ಟ್ರೈಲರ್ ರಿಲೀಸ್ಗೆ ಅವನಿಗೆ ಹೇಳ್ತಿರೋ ಡೈರೆಕ್ಟ್ ಅಮ್ಮ ಮರಿ ನೆನ್ಪಿಟ್ಕ ನಿನ್ಗೆ ಹೇಳ್ತಿರೋದು ನಾನು. ಸಾಕು ಡೆವಿಲ್ ಬರ್ಲಿ. ಇವಾಗ ಯಾವನ್ ನಿಗ್ರಾಡ್ತಾವನ ಎಲ್ಲಾರ್ಗು ದೆವ್ವ ಬಿಡಿಸ್ತೀವಿ. ಇಲ್ಲ ಎಂಟೈರ್ ಕರ್ನಾಟಕ ದಿನ ಬಟ್ಟೆ ಮೇಲೆ ಹಿಂದೆಗಡೆ ಬಾಸ್ ಅಂತ ಹಾಕ್ಸ್ಕೊಂಡು ಓಡಾಡ್ಬಿಟ್ರೆ, ಬ್ಯಾನರ್ ಅಲ್ಲಿ ಒರಿಜಿನಲ್ ಡಿ ಬಾಸ್ ಅಂತ ಹಾಕೊಂಡ್ಬಿಟ್ರೆ ಯಾರು ಬಾಸ್ ಆಗಕ್ಕಾಗಲ್ಲ. ಒಬ್ರೇ ಬಾಸು, ಯಾರೊಬ್ರೇ ಬಾಸು, ಚಾಲೆಂಜಿಂಗ್ ಸ್ಟಾರ್ ಅಷ್ಟೇನೆ. ಒಂದೇ ಕರಿಯ ರೀ ರಿಲೀಸ್ ಆಗಿರೋದು ಅಭಿಮಾನಿಗಳಿಗೋಸ್ಕರನೇ. ಇವಾಗ ಬಾಸ್ ಪಾಟೇನ ಸಿಂಗಲ್ ಥಿಯೇಟರ್ ಉಳಿಸ್ಬೇಕು ಅಂತ ನಾವು ಬಂದಿರೋದು ಸಿಂಗಲ್ ಥಿಯೇಟರ್ಗೋಸ್ಕರನೇ. ಇವಾಗ ಪ್ರೇಮ್ಸ್ಗೆ ಹ್ಯಾಟ್ಸ್ ಆಫ್ ಇಂಥ ಮೂವಿ ಕೊಟ್ಟಿರೋದಕ್ಕೆ. ಇದೇ ತರನೇ ಇವಾಗ ನೆಕ್ಸ್ಟ್ ಮೂವಿ ಲಾಂಚ್ ಮಾಡವ್ರೆ. ಅದೇ ತರನೇ ಇದೇ ಸೇಮ್ BGM ಇಟ್ಕೊಂಡು ಒಳ್ಳೆ ಲವ್ ಸ್ಟೋರಿ ಮಾಸ್ ಇಟ್ಕೊಂಡು ಇದೇ ತರ ಕೊಡ್ಲಿ. ಪ್ರೊಡ್ಯೂಸರ್ಸ್ಗೆ, ಡೈರೆಕ್ಟರ್ಸ್ಗಳಿಗೆ, ಅಭಿಮಾನಿಗಳು ನಾವು ಇದೀವಿ. ಯಾವುದೇ ತಲೆ ಕೆಡಿಸ್ಕೊಬಿಡಿ. ದರ್ಶನ್ಗೋಸ್ಕರ ಸಿನಿಮಾ ಮಾಡಿ. ನಾವು ಮುಂದೊಂದು ದಿನ ನಾವು ಜೊತೆಗೆ ನಿಂತೇ ಇರ್ತೀವಿ. ಏನಾದ್ರೂ ಮಾಡ್ಲಿ, ಪ್ರಾಣ ಹೋಗೋವರೆಗೂ ಜೊತೆಗೆ ಇರ್ತೀವಿ. ಪ್ರಸನ್ನ ಬಂದಿಟ್ಕೊಳ್ಳಿ. ನೆಕ್ಸ್ಟ್ ಇನ್ನು 1.5 ತಿಂಗಳಲ್ಲಿ ಕಲಾಸಿಪಾಳ್ಯ ಬಂದೇ ಬರುತ್ತೆ. ಅವಾಗ ಇನ್ನು ಓಪನ್ ಚಾಲೆಂಜ್. ಅವಾಗ ಇನ್ನು ಎಷ್ಟು ದೊಡ್ಡ ಸಿನಿಮಾ ಬರ್ತಾರೋ ಬರ್ಲಿ. ಅವಾಗ ನಾವು 15 ವರ್ಷದ ಹಳೆ ಸಿನಿಮಾನೇ ತಗೊಂಡ್ಬರ್ತೀವಿ ನಾವು ಅಷ್ಟೇ. ಕ್ರೌಡ್ ಒಂದ್ಸಲ ಚೆಕ್ ಮಾಡ್ಕೊಂಡ್ ಬನ್ನಿ, ಹೌಸ್ಫುಲ್ ಆಗಿದೆಯಾ ಇಲ್ಲೋ ಸ್ವಲ್ಪ ಚೆಕ್ ಮಾಡ್ಬಿಡಿ. ಹೇಳ್ತಾರೆ ಅದೇನೋ ಅಂತಾರಲ್ಲ, ದನ ಬೆಳ್ದಂಗ್ ಬೆಳ್ಕೊಂಡವನೇ ಅದು ಇವನು ಅಂತಾರಲ್ಲ. ಅವ್ರ ಅಪ್ಪನ ದುಡ್ಡಲ್ಲಿ ತಿಂತಿದಾರಣ್ಣ. ಅವ್ರ ಅಪ್ಪನ ದುಡ್ಡಲ್ಲೇ ತಿಂತಿಲ್ಲ, ಸ್ವಂತ ದುಡ್ಡಲ್ಲಿ ತಿಂತಾ ಇರೋದಲ್ಲಿ. ಜೈಲೂಟ ಮಾಡ್ತಾ ಇರೋದಣ್ಣ. ಅಲ್ಲಿ ನೋಡ್ಕೊಂಡು ತಿಳ್ಕೊಂಡು ಮಾತಾಡ್ಬೇಕು ಎಲ್ಲಾರು. ಇನ್ನೊಬ್ರು ಹೇಳ್ತಾರೆ ಶರ್ಟ್ ಹಾಕೊಂಡು ಸ್ಟೈಲ್ ಮಾಡ್ತಾನೆ, ಆಟಿಟ್ಯೂಡು ಅದು ಇದು ರಾಜನ್ ತರ ಗೊತ್ತು ದೌಲತ್ತು ಅಂತ. ನಿಮ್ ದುಡ್ಡಲ್ಲಿ ಶೋಕಿ ಮಾಡಿದ್ರೆ ಮಾತಾಡ್ರಿ, ನಿಮ್ಮ ಅಪ್ಪನ ದುಡ್ಡಲ್ಲಿ ಶೋಕಿ ಮಾಡಿದ್ರೆ ಮಾತಾಡ್ರಿ, ಅವ್ರ ಅಪ್ಪನ ದುಡ್ಡಲ್ಲಿ ಶೋಕಿ ಮಾಡಿದ್ರೆ ಮಾತಾಡ್ರಿ. ಅವ್ರ ದುಡ್ಡಲ್ಲಿ ಶೋಕಿ ಮಾಡ್ತಾ ಇರೋದಲ್ಲಿ, ಸ್ವಂತ ದುಡ್ಡಲ್ಲಿ ಶೋಕಿ ಮಾಡ್ತಾ ಇರೋದು. ಯಾವನು ಏನು ಮಾಡಕ್ಕಾಗಲ್ಲ ಅಷ್ಟೇ. ಏನ್ರಿ ಸ್ವಾಮಿ ಏನ್ರಿ ಮಾಡ್ತೀರಾ ನೀವು? ಏನು ಮಾಡಕ್ಕಾಗಲ್ಲ. ಇಲ್ಲ ಬ್ರೋ ಹೇಳಲ್ಲ, ಹೆಸರುನೇ ಹೇಳಲ್ಲ. ಬೇಡ, ಏನು ಬೇಡ, ಏನು ಬೇಡ, ಏನು ಬೇಡ, ಏನು ಬೇಡ. ದೇವರು ದೇವಸ್ಥಾನದಲ್ಲವ್ರೆ. ಇವಾಗ ದೇವರು ದೇವಸ್ಥಾನದಲ್ಲವ್ರೆ ಅಂತಕೊಂಡು ಸುಮ್ಮಿರಿ. ಬರ್ತಾರೆ, ಬಂದೇ ಬರ್ತಾರೆ. ಅವಾಗ ದೌಲತ್ತಲ್ಲ ಗತ್ತು ಇದ್ದೇ ಇರ್ತದೆ. ಇಡೀ ಕರ್ನಾಟಕದಲ್ಲಿ ಇರುತ್ತೆ. ಡೆವಿಲ್ ಬರ್ಲಿ, ನಾವು ನೋಡ್ತೀವಿ. ಅಪ್ಪು ಅಭಿಮಾನಿಗಳು ಇರ್ತೀವಿ ಡಿ ಬಾಸ್ ಜೊತೆಗೆ. ಯಾರಪ್ಪು ಬೇಡ ಮಗಿವೆಲ್ಲ ಅಪ್ಪು ಗಿಪ್ಪು ಬೇಡ. ನಮ್ಮ ಮನೇಲಿ ಒಂದು ಪುಟ್ಟ ನಾಯಿರೋದು. ಆ ಪಾಪ ಹೆಸರು ಕೇಳಿದ್ಯಾ ಡೆವಿಲ್ ಬೇಡದು ಬಂದ ನೋಡ್ಬೇಕಿಲ್ಲ. ಅಪ್ಪು ಅಭಿಮಾನಿಗಳು ನಾವೇ ಬೇಕು. ಇದು ಡಿ ಬಾಸ್ ಕಣೋ, ಡಿ ಬಾಸ್ ಸಾಮ್ರಾಜ್ಯ ಕಣಿದು. ಜೈ ಡಿ ಬಾಸ್, ಜೈ ಡಿ ಬಾಸ್, ಜೈ ಡಿ ಬಾಸ್. ಬರಬೇಕು ಏನಂತೀರಾ? ಎಲ್ಲ ಬರುತ್ತೆ. ತಾಳ್ಮೆ ಇದ್ದಷ್ಟೇ ಒಳ್ಳೆ ತಾಳ್ಮೆ. ಅರ್ಥ ಆಯ್ತಲ್ವಾ? ಒಂದೇ ಡೈಲಾಗ್ ಹೇಳೋದು. ನಮ್ಮ ಮನೇಲಿ ಒಂದು ಪುಟ್ಟ ನಾಯಿ ಇರೋದು. ಆ ಪಾಪ ಹೆಸರು ಕೇಳಿದೆ ಸರ್ಸು? ಕೇಳಿದ್ದೀರಾ? ರಾಜ ಬಕ್ಕಂತ ಆಸೆ ಇದ್ರೆ ರಾಜಿಂಗೆಲ್ಲ ತಾಕತ್ಬೇಕು. ಯುದ್ಧ ಮಾಡಕಂತ ನಿಂತ್ಮೇಲೆ ಅಂತ ಶ್ರೀರಾಮಚಂದ್ರಿಗೆ ವನವಾಸ ತಪ್ಪಿದ್ದಲ್ಲ. ನಮ್ಮ ಡಿ ಬಾಸು ಏನಕ್ಕೂ ಒಳಗಡೆ ಇದ್ರೆ ಗೊತ್ತಾ? ಆ ಕಾಲನೇ ಒಳಗಡೆ ಕಳಿಸಿದೆ. ಯಾಕೆ ಹೇಳಿ? ಯಾವ್ಯಾವ ನನ್ನ ಮಕ್ಕಳು ಏನೇನು ಅಂತಂದು ಈಗ ಗೊತ್ತಾಗುತ್ತೆ ಬಾಸ್ಗೆ. ಜೊತೆಲಿ ಇಟ್ಕೊಂಡೇನೆ ನಮ್ಮ ಬಾಸ್ ಮೂವಿ ಪ್ರಮೋಷನ್ ಬನ್ನಿ, ಡಿ ಬಾಸ್ ಆಶೀರ್ವಾದ ಅಂತ ಹೇಳ್ತಿದ್ರು ಅವ್ರು. ಯಾರೋ ನಾನು ಬೇರೆಯವ್ರ ಹೆಸರಲ್ಲ, ಅದು ಚಿತ್ರರಂಗದವ್ರೆ. ಡಿ ಬಾಸ್ ಆಶೀರ್ವಾದದಿಂದ ನಮ್ಮನ್ನೇ ಇವೆಂಟು ಲಾಂಚ್ ಮಾಡೋಕ್ಕೆ ಬನ್ನಿ, ಅದು ಲಾಂಚ್ ಮಾಡೋಕ್ಕೆ ಬನ್ನಿ ಅಂತಂದು ಕರಿತಾಯಿದ್ರು. ಇವತ್ತು ಕೇಳಿದರೆ ನಾವು ಅವ್ರ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡಲ್ಲ. ಅವ್ರು ಹಂಗೆ ಇವ್ರು ಹಿಂಗೆ ಕೊಲೆ ಮಾಡಿದ್ದಾರೆ, ಬೇರೆ ಅಫೇರ್ ಇಟ್ಕೊಂಡಿದ್ದಾರೆ. ಯಾರನ್ನ ಸಾಚೆ ಇದ್ದೀರಾ ಕರ್ನಾಟಕದಲ್ಲಿ? ನಾನು ಸಾಚೆ ಇದ್ದೀನ ಮೇಯ್ನು. ಇವತ್ತು ನೀವು ಸಾಚೆ ಇದ್ದೀರಾ ಗುರು? ನೀನು ಒಬ್ಬಳೆಲ್ಲ ಮಾಡ್ತೀವಿ, ಒಬ್ಬಳೇ ಮದುವೆ ಆಗ್ತೀಯ, ನಾನು ಸಾಚೆ ಇದ್ದೀನ? ಎಲ್ಲ ಜನರು ಒಂದೇ. ಪ್ರತಿಯೊಬ್ಬರು ತಪ್ಪು ಮಾಡೇ ಮಾಡ್ತಾರೆ. ಹಂಗಂತಂದು ಒಬ್ರು ಕೆಳಗಡೆ ಬಿದ್ದಿದ್ದಾರೆ ಅಂತ ತುಳಿಯೋದಲ್ಲ. ಅವ್ರು ಕೆಳಗಡೆ ಬಿದ್ದಿದ್ದಾರೆ. ಅವನ್ನ ಬೆಳಗ್ಗೆ ಒಬ್ರು ಹೇಳ್ತಿದ್ರು ಕೆಳಗಡೆ ಬಿದ್ದಿದ್ದಾರೆ, ಮೇಲೆ ಎದ್ದು ಬಂದರೆ ಅದನ್ನ ತಡ್ಕೊಳಕ್ಕೆ ಯಾರಿಂದನೂ ಆಗಲ್ಲ ಅಂತಂದು. ಆಲೆ ತಡ್ಕೊಳಕ್ಕೆ ಆಗ್ತಾನೆ ಇಲ್ಲ. ಒಬ್ರು ಡಿ ಬಾಸು 2023 ಆಗಸ್ಟ್ 28ನೇ ತಾರೀಕು ಒಂದು ಪೋಸ್ಟ್ ಮಾಡಿದ್ರು, ನೋಡಿದ್ದೀರಾ? ಫೇಸ್ಬುಕ್ಕಲ್ಲೊಂದು ಪೋಸ್ಟ್ ಮಾಡಿದ್ದಾರೆ.
ಆನೆ ಇದೆ, ಆನೆ ಹಿಂದೆ ನರಿ ನಾಯಿಗಳೆಲ್ಲ ತುಣಿತಾ ಇದ್ದಾವೆ. ನೋಡಿದ್ದೀರಾ ಪೋಸ್ಟ್ ನೀವು? ಮೊನ್ನೆನೇ ನಾನು ಪೋಸ್ಟ್ ಮಾಡಿದ್ದೀನಿ, ಅದನ್ನ ಶೇರ್ ಮಾಡಿದ್ದೀನಿ. ಆ ಪೋಸ್ಟಲ್ಲಿ ನಾಯಿ ನರಿಗಳೆಲ್ಲ ಅವ್ರನ್ನ ಆನೆನ ತುಳಿಯಕ್ಕೆ ನೋಡ್ತಾ ಇರ್ತಾರೆ. ಬಟ್ ಆ ಆನೆ ಅವನ್ನೆಲ್ಲ ಕೊಡ್ಕೊಂಡು ಮುಂದೆ ಹೋಗ್ತಾ ಇದೆ. ಹಂಗೆ ಡಿ ಬಾಸು ಮುಂದೆ ಹೋಗ್ತಾ ಇದ್ದಾರೆ, ಆದಷ್ಟು ಬೇಗ ಬರ್ತಾರೆ. ಇದೆಲ್ಲ ರಾಜಕೀಯ ಕೈವಾಡ ಇದೆ ಅಂತಂದು ಗೊತ್ತು, ಬೇರೆ ಬೇರೆ ಕೈವಾಡ ಇದೆ ಅಂತಂದು ಗೊತ್ತು. ಆದರೆ ಡಿ ಬಾಸ್ ಹೊರಗಡೆ ಬಂದಮೇಲೆ ಇವಕ್ಕೆಲ್ಲ ಅವರೇ ಉತ್ತರ ಕೊಡ್ತಾರೆ. ಡಿ ಬಾಸ್ ಅಭಿಮಾನಿಗಳು ಬೇಡ, ಡಿ ಬಾಸೇ ಉತ್ತರ ಕೊಡ್ತಾರೆ. ಅಲ್ಲಿವರೆಗೂ ವೆಯ್ಟ್ ಮಾಡಿ ಅಷ್ಟೇ. ಬಾಸ್ ರಿಲೀಸ್ ಆಗ್ಲಿ, ಡೆವಿಲ್ ರಿಲೀಸ್ ಆಗ್ಲಿ, ಇದೆಲ್ಲ ಬರೀ ಟ್ರೈಲರು. ಮೂವಿ ಏನಂತ ನಾವು ತೋರಿಸ್ತೇವೆ. ಓಪನ್ ಚಾಲೆಂಜ್ ಕಿತ್ಕೊಳ್ಳಂಗಿರ ಕಿತ್ಕೊಳ್ರಿ. ಇದು ಕರಿಯ 2003 ರಿಲೀಸ್ ಆಗಿರೋದು, 2024 ರಿಲೀಸ್ ಆಗಿದೆ. ಡೆವಿಲ್ ಬರ್ಲಿ ಅಂತ ಒಂದೇ ಕ್ಷಣಕ್ಕೆ ವೇಟ್ ಮಾಡ್ತಾ ಇದೀವಿ. ಏನ್ ಹೇಳ್ತಾರೆ, ಡಿ ಬಾಸ್ ಫ್ಯಾನ್ಸ್ ಅನ್ಎಜುಕೇಟೆಡ್ ಅಂತ ಹೇಳ್ತಿದ್ರು. ನಾನೀಗ ಅವ್ರಿಗೆ ಒಂದು ಕೇಳ್ತೀನಿ. ನಾನೊಂದು ನ್ಯೂಸ್ ನೋಡಿದೆ, ಪಾಪ ಯಾರಿಗೋ ಬೇರೆ ಮೂವಿ ಮಾಡ್ತಿದ್ದವರು, ಅವ್ರ ಮೂವಿ ಹೀರೋ ಹೆಸರು ಹೇಳೋದ್ಬಿಟ್ಟು ನಮ್ಮ ಬಾಸ್ ಹೆಸರು ಹೆಂಗೆ ಬಯಟ್ ಮಾಡ್ಕೊಂಡವ್ರೆ ಅಂದರೆ, ಮಾತು ಮುಂಚೆ ಅದು ಯಾವುದೋ ಮೂವಿ, ಆ ಮೂವಿ ಆದಮೇಲೆ ಯಾರಿಗೋ ಸಿಗ್ಬೇಕಾಗಿದ್ದ ನಮ್ಮ ಬಾಸ್ ಹೆಸರು ಹೇಳ್ತವ್ರು ಅಲ್ಲಿ. ಪಾಪ ಹೀರೋ ಹೆಸರು ಹೇಳ್ಬಾರ್ದು, ಹೇಳಲ್ಲ. ಅದು ಬಿಟ್ಬಿಟ್ಟು ನ್ಯೂಸ್ ಅವ್ರು ಹೆಂಗೆ ಗೊತ್ತಾ, ಬರೇ ನಮ್ಮ ಬಾಸಿಂದನೇ ಬಿದ್ದವ್ರೋ ಏನೋ ಗೊತ್ತಿಲ್ಲಪ್ಪ. ಬೇರೆ ಇಂಡಿಯಾದಲ್ಲಿ ಬೇಜಾನ್ ಕೇಸ್ ನಡೀತೈತೆ, ಮೊನ್ನೆ ರೇಪ್ ಕೇಸ್ಗಳು ನಡೀತೈತೆ, ಎಲ್ಲ ನಡೀತೈತೆ. ಅದು ಬಿಟ್ಬಿಟ್ಟು ಅದ್ರದ್ದು ಬರೇ ಸುಮ್ಮನೆ ಹೇಳ್ತಾರೆ ಹಿಂಗೆ ರೇಪ್ ಆಯಿತು ಅಂತ. ಅದ್ರ ತನಿಖೆ ಆಯ್ತಾ, ಅವ್ನು ಸಿಕ್ನ, ಅವ್ನಿಗೆ ಏನಾಯಿತು ಏನೂ ತೋರಿಸಲ್ಲ. ಅದೇ ನಮ್ಮ ಬಾಸ್ತಾದ್ರೆ ಅವ್ನು ಕಾಫಿ ಕುಡಿತವ್ರೆ, ಸಿಗರೇಟ್ ಸೇದವ್ರೆ, ಚೇರ್ ಮೇಲೆ ಕೂತವ್ರೆ, ವಾಕಿಂಗ್ ಮಾಡಿದವ್ರೆ, ಅದಕ್ಕೆ ಬಳ್ಳಾರಿಗೆ ಹಾಕ್ರಿ. ಅವ್ರಿಗೆ ನಮ್ಮ ಬಾಸು ತೋರಿಸೋದು ಬೇಡ, ಅವ್ರ ಕೆಲಸ ತೋರಿಸ್ತವ್ರೆ, ಅದನ್ನ ಲಿಮಿಟಾಗಿ ತೋರಿಸ್ಬೇಕು. ಅದು ಬಿಟ್ಬಿಟ್ಟು ಇಂಡಿಯಾದಲ್ಲಿ ಬೇಜಾನ್ ಕೇಸ್ ನಡೀತೈತೆ. ರೇಪ್ ಕೇಸ್ಗಳು ಕೈ ಎತ್ತರಿ, ನಿಮ್ಮ ಮೇಲೆ ಇನ್ನೂ ಗೌರವ ಜಾಸ್ತಿ ಆಗುತ್ತೆ ಮೀಡಿಯಾದವ್ರ ಮೇಲೆ. ರೇಪ್ ಕೇಸ್ ಅವೆಲ್ಲ ತಡೀರಿ. ಅದು ಬಿಟ್ಬಿಟ್ಟು ಬರೀ ನಮ್ಮ ಬಾಸ್ ಅಂತ ಹೇಳಿ ಅವ್ರಿಗೆ ಹೆಂಗೆ ರೂಢಿ ಆಗ್ಬಿಟ್ಟೈತೆ ಅಂದರೆ, ಎಲ್ಲೇ ಏನೇ ಹೇಳ್ಬೇಕಂದ್ರೂ ಫಸ್ಟು ಬಾಯಿಗೆ ಬರೋದೇ ದರ್ಶನ್ ಅಂತ ಹೆಸರು ಬರುತ್ತೆ ಅವ್ರಿಗೂ. ಬ್ರೋ, ಅವ್ರನ್ನ ತುಳಿಬೇಕು, ಹೊಸ್ಕಾಕ್ಬೇಕಂತ ತುಂಬಾ ಜನ ಸ್ಕೆಚ್ ಹಾಕವ್ರೆ. ಅವ್ರಿಗೇನಂತ ನಾವು ಪ್ರತಿ ಸಲ ತೋರಿಸ್ತಾನೆ ಇರ್ತೀವಿ, ಸರಿನಾ? ಅವ್ರೆಷ್ಟೇ ಬಾಸ್ನ ಇದು ಮಾಡಲಿ, TRPಗೋಸ್ಕರ ಎಷ್ಟು ಚೀಪ್ ಲೆವೆಲ್ಗಾದ್ರೆ ಇಲ್ಲಿ ನಮ್ಮ ಬಾಸ್ ಯಾವತ್ತಿದ್ರು ಇಲ್ಲಿ ಇರ್ತಾರೆ. ಇವಾಗ ಇಷ್ಟು ದಿನ ರಿವೆಂಜ್ ತಗೊಂಡಿದ್ದಕ್ಕೆ ಒಂದು ಆಡಿಯೋ ಬಂತು. ಇಷ್ಟು ದಿನ ರಿವೆಂಜ್ ತಗೊಂಡಿದ್ದಕ್ಕೆ ಒಂದು ಆಡಿಯೋ ಬಿಟ್ಟಿದ್ರಲ್ವಾ, ಇವಾಗ ಬಾಸ್ ಆಚೆ ಬರಲಿ, ಹೊಸ ಆಡಿಯೋ ರಿಲೀಸ್ ಮಾಡ್ತೀವಿ. ಅವಾಗ ಈ ಮೀಡಿಯಾದವರು ದರ್ಶನ್ ಎದುರುಗಡೆ ಆಗಲಿ, ದರ್ಶನ್ ಫ್ಯಾನ್ಸ್ ಎದುರುಗಡೆ ಆಗಲಿ ಬರಲಿ, ಅವಾಗ ಯಾರು ಏನು ಅಂತ ನೋಡೋಣ. ಇನ್ನೂ 3 ತಲೆಮಾರು ಆದ್ರೂ ಜನ ಯಾವತ್ತೂ ಕಮ್ಮಿ ಆಗಲ್ಲ. ಹಿಂದೆನೂ ಇದ್ವಿ, ಇವಾಗೂ ಇರ್ತೀವಿ, ಮುಂದಕ್ಕೂ ಇರ್ತೀವಿ. ಇನ್ನೂ 3 ತಲೆಮಾರು ಹೋದ್ರೂ ಅಂಬರೀಷ್ ಅಣ್ಣನ ಅಭಿಮಾನಿಗಳು, ದರ್ಶನ್ ಅಭಿಮಾನಿಗಳು ಯಾವುದೇ ಕಾರಣಕ್ಕೂ ಚೇಂಜ್ ಆಗಲ್ಲ. ಮೀಡಿಯಾದವರು ತೋರಿಸೋದ್ರಿಂದ ಒಂದು 4-5 ಜನ ಉದ್ರೋಗ್ಬೋದು ಅಷ್ಟೇ. ಅದು ಬಿಟ್ಟರೆ ನಿಜವಾದ ಅಭಿಮಾನಿಗಳು ನೋಡಿದ್ರಲ್ಲ, ಇದು ಹೊಸ ಸಿನಿಮಾ ಅಲ್ಲ, 17 ವರ್ಷದ ಹಳೆಯ ಸಿನಿಮಾ, ರೌಡಿಸಮ್ ಸಿನಿಮಾ. ಎಷ್ಟು ಜನ ಹೆಣ್ಮಕ್ಳು ಬಂದವ್ರೆ, ಎಷ್ಟು ಜನ ಗಂಡ್ಮಕ್ಳು ಬಂದವ್ರೆ, ನೀವೇ ನೋಡಿ. ಇಷ್ಟೇ ದರ್ಶನ್ ಪವರು, ಯಾವನು ಏನೂ ಮಾಡ್ಕೊಳಕ್ಕಾಗಲ್ಲ. ಈ ಜೈಲಲ್ಲ, ಇನ್ಯಾವ ಜೈಲ್ಗಾದರೂ ಹಾಕಿ VIP ನೇ. ಕರ್ನಾಟಕ ಬಿಟ್ಟು ಆಚೆ ಹಾಕೋರು VIP ಅಷ್ಟೇ.